ಉಪವಿಭಾಗಾಧಿಕಾರಿಗಳಾದ ಶಾಲಾ ಮುಖ್ಯನವರ ವಿರುದ್ಧ ಮಾನ್ಯ ಜಿಲ್ಲಾಧಿಕಾರಿಗಳು ಧಾರವಾಡ ಇವರು ಈಗಾಗಲೇ ಮನವಿಯನ್ನು ಸಲ್ಲಿಸಿವೆ. ಆದರೂ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರಿಗೂ ಈ ವಿಷಯ ಗೊತ್ತಾಗಂತೆ ತಾವು ಕೂಡ ಮನವಿ ಸಲ್ಲಿಸಕ್ಕೆ ಬಂದಿದ್ದೀವಿ. ಈಗ ಮಾನ್ಯ ಉಪವಿಭಾಗಾಧಿಕಾರಿ ಆದಂಥವರು 3 ವರ್ಷಗಳಿಂದ ಯಾವುದೇ ರೈತರಾಗಲಿ ದಲಿತರಾಗಲಿ ಜನಸಾಮಾನ್ಯರ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ. ಭ್ರಷ್ಟಾಚಾರ ಯಾರು ಹಣ ಕೊಡ್ತಾರಲ್ಲ ಅವ್ರ ಕೈಲಷ್ಟ ಹೋಗ್ತಾರೆ. ಯಾರು ಕೂತ್ಕೊಂಡು ಅವ್ರಿಗೆ ಏನಾದ್ರು ಒಂದು ಕಾರಣ ಆಗ್ತದೆ, ಅವರಿಗೆ ವಾಪಸ್ ಹಾಕ್ತಾರೆ, ಆಗ್ತದೆ. ಫೈಲ್ ಬರೀ ಬೇಡದು ನಾವೀಗ 2 ವರ್ಷಕ್ಕೆ 14 ಫೈಲ್ ಪೆಂಡಿಂಗ್ ಇಲ್ಲ. ದುಡ್ಡು ಕೊಟ್ಟರೆ ಇವತ್ತು ಮನೆ ಕೊಡ್ತಾರೆ. ದುಡ್ಡು ಕೊಡಲಿಲ್ಲ ಅಂದ್ರೆ ಯಾವುದೂ ಕೆಲಸ ಹಾಕಿಲ್ಲ. ಸಿಕ್ಕಾಪಟ್ಟಿ ಭ್ರಷ್ಟಾಚಾರ. ಆಮೇಲೆ ಕಾನೂನು ಬಾಹಿರ ಭೂ ಮಂಜೂರಾತಿ ಮಾಡೋದು ಸರ್ಕಾರಿ ಬೇಕಿಲ್ಲ. ಆಮೇಲೆ ದಲಿತರ ಜಮೀನುಗಳ ಪ್ರಭಾವಿ ಮಾಡೋಕೆ ಗೌರ್ಮೆಂಟ್ಗಳು ಅಲ್ಲವನ್ನ ಬೇರೆ ರೀತಿಯಲ್ಲಿ ಖಾತೆ ಮಾಡೋದು. ಈ ಥರ ಒಟ್ಟ ಹಣ ಇಲ್ಲದೆ ಯಾವುದೂ ಕಲಿಸಿಲ್ಲ. ಅದಕ್ಕೆ ಸಾಹೇಬರು ಇಷ್ಟು ಇವರು ಪ್ರಾಂಪ್ಟ್ ಅದಾರ. ಅವ್ರನ್ನ ಯಾಕೆ 3 ವರ್ಷ ಸಿಕ್ಕೋಣ ಅನ್ನೋದು ನಮ್ಗೆ ಗೊತ್ತಾಗೋದು. ಯಾಕಂದ್ರೆ ಸಾಹೇಬರ ಹೆಸರು ಕಳೆದು ಎಲ್ಲ ಉಸ್ತುವಾರಿ ಸಚಿವರು ಇದ್ರ ಇವ್ರ ಅಧೀನದೊಳಗೆ ಅಧಿಕಾರಿಗಳು ಉತ್ತಮ ಕೆಲಸ ಮಾಡಿದ್ರೆ ಇವ್ರ ಹೆಸರು ಬರ್ತದೆ ಸಾಹೇಬರದ. ಮತ್ತು ಇವ್ರು ಭ್ರಷ್ಟಾಚಾರ ಮಾಡಕ್ಕಂತ 3 ವರ್ಷ ಆಯ್ತು. ಮೊನ್ನೆ ಒಬ್ಬರು ರೈತ ಅಲ್ಲೇ ಹೆಸರಿನಿಂದ ಆತ್ಮಹತ್ಯೆ ಮಾಡ್ತಾರೆ. ಅವನ ಜಮೀನು ಹಸ್ತಾಂತರ ಆಗಿದ್ದು ಅವಂಗೆ ಗೊತ್ತಿಲ್ಲ. ಎ ಸಿ ಅವ್ರು ಮಾಡ್ಯಾರ. ಅವನ ಇಲ್ಲೇ ಇಷ್ಟ ಹೋದಂತ ಅವ್ನು ಮೊನ್ನೆ ಬಚಾಕಿಲ್ಲ. ಮೊನ್ನೆ ಈ ಟಿವಿ ಒಳಗೆ ಬಂತು ಸರ್ಕಾರಿ ಜಮೀನನ್ನು 100% ಕೊಟ್ಟಿದ್ದೆ. ಜಮೀನಿಗೆ ಬೇನಾಮಿ ರೈತರ ಹೆಸರಲ್ಲೇ ಮಂಜೂರು ಮಾಡಿ ಕೋಟ್ಯಾಂತರ ರೂಪಾಯಿ ಡೆವಲಪರ್ ತಿಂದ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ಯಾರ ಅಂತೇಳಿ ಈ ಟಿವಿ ಒಳಗೂ ಬಂತು. ಇಷ್ಟೆಲ್ಲ ಬಂದರೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರು ಆ ಕಡೆ ಗಮನ ಕೊಡ್ತಿಲ್ಲ. ಅದಕ್ಕೆ ಅವರು ಮಾಡಿದಂಥ ಭ್ರಷ್ಟಾಚಾರ ಸಾಹೇಬರಿಗೆ ಕಳಂಕ ಆಗಬೇಕು. ಸಾಹೇಬರಿಗೂ ಕಳ್ಕೊಡ್ತೀವಿ. ಯಾಕಂದ್ರೆ ಇವ್ರು ಸುಮ್ಮನೆ ಅದಾರಂದ್ರೆ ಇವರು ಅದರೊಳಗೆ ಹಸ್ತಕ್ಷೇಪ ಇಪ್ಪ ಅಂತ ಜನರಿಗೆ ಗೊತ್ತಾಗ್ತಿದೆ. ಅದಕ್ಕೆ ಸಾಹೇಬರು ಕೂಡಲೇ ಆ ಭ್ರಷ್ಟ ಅಧಿಕಾರಿನ ಸಸ್ಪೆಂಡ್ ಮಾಡಿ ಏನಲ್ಲಿ ಕಡತಗಳ ಈಗ 3 ವರ್ಷದಾಗ ಏನು ಕಡತ ನ್ಯಾಯಾಲಯ ಕಡತಾಗಿ ಉಳಿದೆಲ್ಲ ಸಂಕಲನ ಕಡತಗಳಿರಲ್ಲ ಅವನ್ನ ಒಂದು ತನಿಖೆ ತೀರ್ಮಾನ ರಚನೆ ಮಾಡಿ ಎಲ್ಲ ತನಿಖೆ ಮಾಡಿ ಯಾರಿಗೆ ಅನ್ಯಾಯ ಇರ್ತಿ ಇನ್ನೊಂದು ಅತಿ ಕ್ಲಿಯರ್ ಕಾನೂನು ಬದ್ಧ ಫೈಲ್ಗಳು ಇನ್ನೂ ಹಳ್ಳಿಕೊಂತಾವ ಅವನು ಸೂಕ್ತ ಸಮಯದೊಳಗೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಕೆಲಸ ಸಾಹೇಬರು ಮಾಡಬೇಕು. ಇಲ್ಲಾಂದ್ರೆ ಸಾಹೇಬರ ಹೆಸರು ಬರೋದಿಲ್ಲ. ಅಧಿಕಾರಿಗಳಿಂದ ಸಾಹೇಬರ ಹೆಸರು ಕಲಿಸ್ತೀವಿ. ಸಾಹೇಬರು ಒಳ್ಳೆಯವ್ರದಾರ, ಕಾಣ್ತಾರ, ಜನ ಸೇವೆ ಮಾಡ್ತಾರೆ. ಅದಕ್ಕೆ ಆ ಹೆಸರಿಗೆ ಕಳಂಕ ಬರಬಾರ್ದ ಕೂಡಲೇ ಅವ್ರನ್ನ ಅಮಾನತು ಮಾಡಿ ಅಲ್ಲಿಂದ ತೆಗಿಬೇಕು. ಇದು ನಮಗೂ ಮನವಿ.